ಬರ್ಗರ್ ಅಂಗಡಿ ಬಂದಿದ್ದೀರಾ ಓಪನಿಂಗ್ಗೆ, ಏನು ಅನಿಸುತ್ತೆ? ಐ ಆಮ್ ವೆರಿ ಪ್ರೌಡ್ ಆಫ್ ಮೈಕಿ. ಮೈಕಿ ಒಳಗಡೆ ಇದ್ದಾಗ ಹೇಳೋನು, ಹೊರಗಡೆ ಹೋದ್ಮೇಲೆ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ. ಒಂದು ಬರ್ಗರ್ ಟ್ರಕ್ಕಿಂದ ಇಟ್ಕೊಂಡು ಇವತ್ತು ರೆಸ್ಟೋರೆಂಟ್ ತನಕ ಬಂದಿದ್ದಾನೆ. ಮೈಕಿ ಗ್ರೋತ್ ನೋಡ್ತಾ ಇದ್ದೀವಿ ನಾವು ಪ್ರತಿದಿನ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈಕಿ ಆ್ಯಂಡ್ ಪ್ರೌಡ್. ನೀವೇನಾದರೂ ಈ ಥರ ಹೋಟೆಲ್ಸ್ ಆ ಥರದ್ದೆಲ್ಲ ಪ್ಲ್ಯಾನ್ಸ್ ಆ ಥರದ್ದೇನಾದರೂ? ಇಲ್ಲ ಬ್ರೋ, ಐಮ್ ಆ್ಯನ್ ಆ್ಯಕ್ಟರ್. ಆ್ಯಕ್ಟಿಂಗ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ನೋಡೋಣ ಮುಂದೆ ಓಪನ್ ಮಾಡಬೇಕು ಅಂದರೆ. ಯಾವುದು ಬಿಸ್ನೆಸ್ ಐಡಿಯಾಗಳಿಲ್ಲ ನೋಡಿ, ಅಂದರೆ ಇವಾಗ ಬಂದವರೆಲ್ಲ ಬಿಗ್ ಬಾಸಿಂದ ಎಲ್ಲರೂ ಒಂದೊಂದು ಬಿಸ್ನೆಸ್ ಓಪನ್ ಮಾಡಿದ್ರು. ಹೌದಾ? ಓಕೆ. ಈಗ ಎಲ್ಲರೂ ತನೀಶ್ ಅವ್ರದ್ದು ಹಾಂ, ಪ್ರತಿಯೊಬ್ಬರದ್ದು ಓಪನ್ ಆಗಿದೆ, ನಿಮ್ದೊಬ್ಬರದ್ದು ಒಂದು ಬಾಕಿ ಇದೆ. ನೀವೇ ಒಂದು ಐಡಿಯಾ ಕೊಟ್ಬಿಡಿ. ನೀವು ಎನಿ ಟೈಮ್ ಜಿಮ್ಮಲ್ಲಿ ಇರ್ತೀರಲ್ಲ, ಜಿಮ್ ಓಪನ್ ಮಾಡಿ. ಅದೇ ಸರ್, ಯಾವ್ಯಾವ ಸಿನಿಮಾ ಅಪ್ಡೇಟ್ ಏನಾದರೂ ನಿಮ್ಮದು ಹೇಳ್ತೀನಿ ಟೈಮ್ ಬಂದಾಗ. ಓಕೆ ಪ್ರೈಸ್ ಇಲ್ಲಿವರೆಗೂ ಬಿಗ್ ಬಾಸಿಂದ ಆಚೆ ಒಳಗಡೆ ಇದ್ದಾಗಲೂ ಈಗ ಆಚೆ ಬಂದಾಗಲೂ ಎಷ್ಟು ನಿಮಗೆ ಇದಾಗ್ತದೆ ಅಂತಂದರೆ ಫ್ಯಾನ್ಸ್ ಆಗಲಿ ಈ ಥರದ್ದೆಲ್ಲ ರೆಸ್ಪಾನ್ಸ್ ಹೇಗಿದೆ ಬ್ರೋ? ಅಂದರೆ ಮೇಜರ್ ಡಿಫ್ರೆನ್ಸ್ ಏನು ಅಂದರೆ, ಮೊದಲು ನಮ್ಮ ಸೀರಿಯಲ್ ಕ್ಯಾರೆಕ್ಟ್ರಿಂದ ಗುರ್ತಿಡಿಯೋರು, ಈಗ ಸ್ನೇಹಿತ ಅಂತ ಗುರ್ತಿಡಿ. ಅದೊಂದು ಖುಷಿ. ಓಕೆ. ಆ್ಯಂಡ್ ಇಟ್ಟು ಆಚೆ ಬಂದಮೇಲೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ನೀವು ಈ ಥರ ಪರ್ಸ್ನಲ್ ಕ್ವಶನ್ ಎಲ್ಲ ಕೇಳ್ಬಿಟ್ಟು ಆಮೇಲೆ ಅದನ್ನು ವೈರಲ್ ಮಾಡಿಸ್ಬೇಡಿ. ಥ್ಯಾಂಕ್ ಯು. HSR ಲೇಔಟಲ್ಲಿದ್ದರೆ, ಇಂದಿರಾನಗರಲ್ಲಿದ್ದರೆ, ಕೋರ್ಮಂಗ್ಲಲ್ಲಿದ್ದರೆ ಮೈಕಿ ಬರ್ಗರ್ ಜಾಯಿಂಟಿಗೆ ಬನ್ನಿ ಆ್ಯಂಡ್ ಒಂದು ಒಳ್ಳೆ ಬರ್ಗರ್ ತಿನ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್, ಈಗ ಇಂಡಸ್ಟ್ರಿಯಲ್ ಬೆಳವಣಿಗೆ ನೋಡ್ತಾ ಇದ್ದೀರಾ, ಅಂದರೆ ಎನಿ ಟೈಮ್ ಕಾಂಟ್ರವರ್ಸಿಗಳು, ದರ್ಶನ್ ಸರ್ ಅರೆಸ್ಟ್ ಆಗಿರೋದು, ಸೊ ಅದ್ರ ಬಗ್ಗೆ ನೀವೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಬೋದು? ಆ ವಿಷಯದ ಬಗ್ಗೆ ನಾನು ಅನಿಸಿಕೆ ಕೊಡೋಷ್ಟು ದೊಡ್ಡವನೇನಲ್ಲ. ಯಾಕೆ ಜುಡಿಷರಿ ಸಿಸ್ಟಮ್ ಇದೆ, ಪೊಲೀಸ್ ಇದ್ದಾರೆ. ಐ ಡೋಂಟ್ ಥಿಂಕ್ ಐ ಶುಡ್. ಓಕೆ ಅವರ ಥ್ಯಾಂಕ್ ಯು. ಥ್ಯಾಂಕ್ ಯು.